ಎಸ್ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಸಿಗ್ತಾ ಇದೆ. A14 ಆರೋಪಿ ಪ್ರದೋಷ್ ಸಲ್ಲಿಸಿದ್ದ ಮನವಿಯನ್ನ ಒಪ್ಕೊಳ್ಳೋದಕ್ಕೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಒಪ್ಪಿಗೆಯ ಮೆಮೊವನ್ನ ಸಲ್ಲಿಕೆ ಮಾಡಿದ್ದಾರೆ. ಕೆಲವು ಷರತ್ತುಗಳಿಗೆ ಒಳಪಟ್ಟು ಒಪ್ಪಿಗೆಯನ್ನ ಸೂಚಿಸಿರುವಂತಹ ಎಸ್ಪಿಪಿ ಪ್ರಸನ್ನ ಕುಮಾರ್ ಆರೋಪಿ ಪ್ರದೋಷ್ಗೆ ಗೊತ್ತಿರುವಂತಹ ಎಲ್ಲ ಸತ್ಯವನ್ನ ಹೇಳಬೇಕು, ಯಾವ ವಿಚಾರವನ್ನು ಕೂಡ ಮರೆಮಾಚಬಾರದು. ಕೇವಲ ಆತನ ವಿರುದ್ಧ ಮಾತ್ರವಲ್ಲ, ಎಲ್ಲ ಆರೋಪಕ್ಕೂ ಕೂಡ ಪ್ರದೋಷ್ ಉತ್ತರ ಕೊಡಬೇಕು ಅಂತೇಳಿ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಉಳಿದ ಆರೋಪಿಗಳ ವಿರುದ್ಧ ಕೂಡ ಆರೋಪದ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಒಪ್ಪಿಗೆಯ ಮೆಮೊವನ್ನ ಕೊಟ್ಟಿರುವಂಥದ್ದು. ಆರೋಪಿ ಪ್ರದೋಷ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಾಕ್ಷಿ ಮಾಫಿಯಾಗಿ ಪರಿಗಣಿಸಿ ಅಂತೇಳಿ ಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರದೋಷ್ ಅವರ ಮನವಿಯನ್ನ ಸ್ವೀಕರಿಸಬೇಕಾ ಬೇಡ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡೀತಾ ಇತ್ತು. ಈಗ ಸರ್ಕಾರದ ಪರ ವಕೀಲರಾಗಿರುವಂತಹ ಪ್ರಸನ್ನ ಕುಮಾರ್ ಅವರು ಒಪ್ಪಿಗೆಯ ಒಂದು ಮೆಮೊವನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಪ್ರದೋಷ್ ಯಾವುದೇ ರೀತಿಯಾದ ಮಾಹಿತಿಯನ್ನ ಮುಚ್ಚಿಡದೆ ಸಂಪೂರ್ಣವಾದ ಮಾಹಿತಿಯನ್ನ, ಸಂಪೂರ್ಣವಾದ ವಿಚಾರವನ್ನ ತಿಳಿಸಬೇಕು ಅಂತೇಳಿ ಷರತ್ತನ್ನು ವಿಧಿಸಿದ್ದಾರೆ. ಉಳಿದ ಆರೋಪಿಗಳ ಬಗ್ಗೆ ಕೂಡ, ಅಂದರೆ ಈ ಕೇಸ್ನಲ್ಲಿ ಸಂಬಂಧಪಟ್ಟಂತೆ ತನಗೆ ಗೊತ್ತಿರುವಂತಹ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಕೂಡ ಪ್ರದೋಷ್ ಯಾವ ವಿಚಾರವನ್ನು ಮುಚ್ಚಿಡದೆ ಹೇಳಬೇಕು ಅನ್ನೋ ಒಂದು ಷರತ್ತನ್ನು ಎಸ್ಪಿಪಿ ಪ್ರಸನ್ನ ಕುಮಾರ್ ಹೇಳ್ತಾ ಇರುವಂಥದ್ದು. ನ್ಯಾಯಾಲಯಕ್ಕೆ ಒಂದು ಒಪ್ಪಿಗೆಯ ಮೆಮೊವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಪ್ರಸನ್ನ ಕುಮಾರ್. ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ ಅಂತ ಕೋರ್ಟ್ಗೆ ಮನವಿ ಕೊಟ್ಟಿದ್ರು. ನ್ಯಾಯಾಲಯ ಮಾಫಿ ಸಾಕ್ಷಿಯಾಗಿ ಪ್ರದೋಷ್ ಅವರನ್ನ ಪರಿಗಣಿಸಬೇಕಾ ಬೇಡವಾ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಕೂಡ ವಿಚಾರಣೆ ನಡೆಸ್ತಾ ಇತ್ತು. ಹೀಗಾಗಿ ಸರ್ಕಾರಿ ಪರ ವಕೀಲರಾಗಿರುವಂತಹ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಒಪ್ಪಿಗೆಯ ಮೆಮೊವನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. A14 ಆಗಿರುವಂತಹ ಪ್ರದೋಷ್ ಈ ಕೇಸ್ಗೆ ಸಂಬಂಧಪಟ್ಟಂತೆ ಸತ್ಯವನ್ನ ಸಂಪೂರ್ಣವಾಗಿ, ಪರಿಪೂರ್ಣವಾಗಿ ತನಗೆ ತಿಳಿದಿರುವಂತಹ ಎಲ್ಲ ಮಾಹಿತಿಯನ್ನ ನ್ಯಾಯಾಲಯದ ಮುಂದೆ ಇಡಬೇಕು ಅನ್ನೋ ಒಂದು ಷರತ್ತನ್ನು ಈಗ ವಿಧಿಸಿ ಒಪ್ಪಿಗೆಯ ಮೆಮೊವನ್ನು ಸಲ್ಲಿಸಿರುವಂಥದ್ದು. ಎಸ್, ಈಗಾಗಲೇ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಈ ಹಂತದಲ್ಲಿ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ ಅಂತ ಪ್ರದೋಷ್ ಕೋರ್ಟ್ಗೆ ಮನವಿಯನ್ನ ಮಾಡಿದ್ದಾರೆ. ಹಾಗಾದ್ರೆ ಮಾಫಿ ಸಾಕ್ಷಿ ಅಂದ್ರೆ ಏನು? ಶಿಕ್ಷೆಯಿಂದ ಪಾರಾಗಲು ಅಥವಾ ಕಡಿಮೆ ಮಾಡಿಕೊಳ್ಳೋದಿಕ್ಕೆ ಹೇಳಿಕೆಯನ್ನು ಕೊಡುವಂತಹ ವಿಧಾನ ಇದಾಗಿರುತ್ತೆ. ಕೋರ್ಟ್ ಮುಂದೆ ತಪ್ಪನ್ನ ಒಪ್ಪಿಕೊಳ್ಳುವಂತಹ ಹಂತ ಆಗಿರುತ್ತೆ ಇದು, ಅಥವಾ ಒಂದು ವಿಧಾನ ಆಗಿರುತ್ತೆ ಅವರಿಗೆ. ಒಂದೇ ಕೇಸ್ನಲ್ಲಿ ಇತರ ಆರೋಪಿಗಳ ವಿರುದ್ಧವಾಗಿ ಮಾಫಿ ಸಾಕ್ಷಿಯನ್ನ ಕೊಡಬಹುದು. ಅಂದರೆ ಇತರ ಆರೋಪಿಗಳು ಆ ಕೇಸ್ನಲ್ಲಿ ತಾನೂ ಒಬ್ಬ ಆರೋಪಿ ಆಗಿದ್ದು ಸಹ ಆರೋಪಿಗಳ ವಿರುದ್ಧವಾಗಿ ಹೇಳಿಕೆಯನ್ನ ಕೊಡಬಹುದು. ಒಬ್ಬ ಆರೋಪಿಗೆ ನ್ಯಾಯಾಲಯ ಕ್ಷಮಾದಾನ ನೀಡಿ ಸಾಕ್ಷಿಯಾಗಿ ಪರಿವರ್ತನೆ ಮಾಡಬಹುದು. ಈಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರದೋಷ್ ಆರೋಪಿಯಾಗಿದ್ದಾನೆ. ಒಂದು ವೇಳೆ ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಪರಿವರ್ತನೆ ಆದರೆ ಆತನನ್ನ ಸಾಕ್ಷಿಯಾಗಿ ಪರಿಗಣಿಸಿ ಆರೋಪಿ ಪಟ್ಟಿಯಿಂದ ಹೊರಗೊಳಿಸಲಾಗುತ್ತೆ, ಸಾಕ್ಷಿಯಾಗಿ ಪರಿಗಣಿಸಲಾಗುತ್ತೆ. ಇದರಿಂದ ಶಿಕ್ಷೆಯ ಒಂದು ಪ್ರಮಾಣ ಅಥವಾ ಶಿಕ್ಷೆಯಿಂದ ಪಾರಾಗುವಂತಹ ಒಂದು ಅವಕಾಶ ಇರುತ್ತೆ. ಕೋರ್ಟ್ ಮುಂದೆ ಸಂಪೂರ್ಣವಾದ ತಪ್ಪನ್ನು ಒಪ್ಪಿಕೊಳ್ಳುವಂತಹ ಒಂದು ಸಾಧ್ಯತೆ ಕೂಡ ಇರುತ್ತೆ. ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳುವುದು ಅಥವಾ ತಪ್ಪನ್ನು ಒಪ್ಪಿಕೊಳ್ಳುವಂತಹ ಹಂತ ಈ ಮಾಫಿ ಸಾಕ್ಷಿಯಾಗಿದೆ. ಪ್ರದೋಷ್ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತಾನು ಮಾಫಿ ಸಾಕ್ಷಿ ಆಗ್ತೇನೆ ಅಂತೇಳಿ ಮನವಿಯನ್ನ ಸಲ್ಲಿಸಿದ್ದಾನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರಿ ಪರ ವಕೀಲರಾಗಿರುವಂತಹ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಒಪ್ಪಿಗೆಯ ಮೆಮೊವನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಪ್ರದೋಷ್ ಸಂಪೂರ್ಣವಾದ ಸತ್ಯವನ್ನ, ತನಗೆ ಗೊತ್ತಿರುವಂಥ ಸತ್ಯವನ್ನ, ತಾನು ಈ ಕೇಸ್ನಲ್ಲಿ ಎಷ್ಟು ಇನ್ವಾಲ್ವ್ ಆಗಿದ್ದೀನಿ ಅನ್ನೋ ಮಾಹಿತಿಯನ್ನು ಸಂಪೂರ್ಣವಾಗಿ ಯಾವುದನ್ನು ಮರೆಮಾಚದೆ ಕೋರ್ಟ್ ಮುಂದೆ ಹೇಳಬೇಕು ಅಂತೇಳಿ ಷರತ್ತನ್ನು ವಿಧಿಸಿ ಪ್ರಸನ್ನ ಕುಮಾರ್ ಒಪ್ಪಿಗೆಯ ಮೆಮೊವನ್ನು ಕೋರ್ಟ್ಗೆ ಸಲ್ಲಿಸಿದ್ದಾರೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.